ರಾಜ್ಯ ಡಿಜಿಐಜಿಪಿ ಆಗಿ ಡಾಕ್ಟರ್ ಎಂಎ ಸಲೀಂ ನೇಮಕ ಆಗಿದ್ದಾರೆ. ಸರ್ಕಾರದಿಂದ ಆದೇಶಕ್ಕೆ ಈಗ ಡಿಜಿಪಿ ಪ್ರಶಾಂತ್ ಕುಮಾರ್ ಅವರು ಬೇಸರವನ್ನು ಹೊರಗಾಕಿದ್ದಾರೆ. ಡಿಜಿಐಜಿಪಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಸದ್ಯ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಸರ್ಕಾರದ ಈ ಆದೇಶವನ್ನ ಸದ್ಯ ಈಗ ಅಗ್ನಿಶಾಮಕ ದಳದ ಡಿಜಿಪಿ ಆಗಿರುವಂತಹ ಪ್ರಶಾಂತ್ ಅವರು ಅಸಮಾಧಾನ ಹೊರಗಾಕಿದ್ದಾರೆ. ಈ ಮೂಲಕವಾಗಿ ಅಂದ್ರೆ ರಾಜ್ಯ ಡಿಜಿಐಜಿಪಿ ಆಗಿ ಡಾಕ್ಟರ್ ಎಂಎ ಸಲೀಂ ಅವರ ನೇಮಕ ಆಗಿದೆ. ಬಟ್ ಆದ್ರೆ ಸೀನಿಯಾರಿಟಿಯಲ್ಲಿ ತನ್ನ ಹೆಸರನ್ನ ಪರಿಗಣಿಸಿಲ್ಲ ಅಂತ ಅಸಮಾಧಾನವನ್ನು ಹೊರಗಾಕ್ತಿರೋದು. ಸೇವಾ ಹಿರಿತನವನ್ನ ಪರಿಗಣಿಸಿಲ್ಲ ಅನ್ನುವಂತಹ ವಿಚಾರಕ್ಕೆ ಈಗ ಬೇಸರ ಹೊರಗಾಕ್ತಿದ್ದಾರೆ. ಕೇಂದ್ರ ಗೃಹ ಇಲಾಖೆ ಸೂಚನೆಯಂತೆ ನೇಮಕ ಮಾಡಬೇಕು. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಸದ್ಯ ಸಿಐಟಿ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜ್ಯ ಅಗ್ನಿಶಾಮಕ ದಳದ ಡಿಜಿಪಿ ಆಗಿರುವಂತಹ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು 1992ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಾರೆ. ಆದರೆ 1993ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿರುವ ಡಾಕ್ಟರ್ ಸಲೀಂ ಅವರ ನೇಮಕ ಆಗಿದೆ. ಹೀಗಾಗಿ ಕೇಂದ್ರ ಗೃಹ ಇಲಾಖೆಯಿಂದ ಸೇವಾ ಹಿರಿತನದ 3 ಡಿಜಿಪಿ ಅವರ ಹೆಸರನ್ನ ಕಳಿಸಲಾಗಿತ್ತು. 3 ಡಿಜಿಪಿ ರ್ಯಾಂಕ್ ಅಧಿಕಾರಿಗಳ ಹೆಸರಿನಲ್ಲಿ ಸಲೀಂ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಐಪಿಎಸ್ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ ಈಗ ಡಿಜಿಪಿಯ ನೇಮಕ.